ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಈ ನಡುವಲ್ಲಿ ಪಾಕಿಸ್ತಾನ ಪ್ರಯತ್ನಿಸ್ತಾ ಇರುವಂತಹ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗ್ತಾ ಇದೆ. ಇದನ್ನ ಮತ್ತಷ್ಟು ನಿರಾಸೆಗೆ ಒಳಗಾಗಿರುವಂತಹ ಪಾಕಿಸ್ತಾನ ಮುಂದುವರೆಸಿದೆ. ನೌಶೇರಾದಲ್ಲಿ ಟರ್ಕಿಯ ಕಾಮಿಕಾಜೆ ಅಬ್ಬರಿಸಿದೆ. ಜಮ್ಮುವಿನ ನೌಶೇರಾದಲ್ಲಿ ಟರ್ಕಿ ಡ್ರೋನ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಟರ್ಕಿಯ ಡ್ರೋನ್ಗಳನ್ನು ಪಾಕಿಸ್ತಾನ ಬಳಕೆ ಮಾಡ್ತಾ ಇದೆ. ಆ ಮೂಲಕವಾಗಿ ಭಾರತದ ಮೇಲೆ ದಾಳಿಯ ಪ್ರಯತ್ನಗಳನ್ನ ನಡೆಸಲಾಗ್ತಾ ಇದೆ. ನೌಶೇರಾದಲ್ಲಿ ಟರ್ಕಿಯ ಕಾಮಿಕಾಜೆ ಡ್ರೋನ್ ಬಳಸಿ ದಾಳಿಯನ್ನ ನಡೆಸಲಾಗಿದೆ. ಕಾಮಿಕಾಜೆಯನ್ನ ನಮ್ಮಿಂದಲೂ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಸೇಮ್ ಟರ್ಕಿಯ ಕಾಮಿಕಾಜೆಯನ್ನ ಈ ಕಡೆಗೆ ಪಾಕಿಸ್ತಾನವೂ ಕೂಡ ಬಳಕೆ ಮಾಡ್ತಾ ಇದೆ. ಟರ್ಕಿ ಎಷ್ಟೆಲ್ಲ ಸಪೋರ್ಟ್ ಮಾಡಿದೆ ಈ ವಿಷಯದಲ್ಲಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ನೌಶೇರಾದಲ್ಲಿ ಟರ್ಕಿಯ ಕಾಮಿಕಾಜೆ ಡ್ರೋನ್ ಅನ್ನ ಬಳಸಿ ದಾಳಿಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಟರ್ಕಿಯ ಡ್ರೋನ್ ಅನ್ನೇ ನಮ್ಮ ಭಾರತೀಯ ಸೇನೆ ವಶಕ್ಕೆ ತೆಗೆದುಕೊಂಡಿದೆ. ಭಾರತದ ಮೇಲೆ ನಿರಂತರವಾಗಿ ಡ್ರೋನ್ ದಾಳಿ, ಶೆಲ್ ದಾಳಿಗಳನ್ನು ನಡೆಸ್ತಾ ಇದೆ, ಸ್ಫೋಟಗಳನ್ನು ನಡೆಸ್ತಾ ಇದೆ. ಇದೆಲ್ಲದರ ನಡುವಲ್ಲಿ ಆಗಿಂದಾಗೆ ಕೆಲವೊಂದಷ್ಟು ಅವಶೇಷಗಳು ಕೂಡ ಲಭ್ಯವಾಗ್ತಾ ಇದೆ. ಅದನ್ನ ನೋಡಿದಾಗ FSLಗೆ ಕಳಿಸಿ ಅದರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಾಗ ಅದು ಟರ್ಕಿಯ ಡ್ರೋನ್ಗಳು ಅನ್ನೋದು ಕೂಡ ಖಾತ್ರಿ ಆಗ್ತಾ ಇದೆ. ಹೇಳಿ ಕೇಳಿ ಟರ್ಕಿ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದಲ್ಲೇ ಡ್ರೋನ್ಗಳನ್ನು ಸರಬರಾಜು ಮಾಡಿದೆ. ಇದು ಏಪ್ರಿಲ್ನಿಂದಲೂ ಕೂಡ ಈ ಯುದ್ಧಕ್ಕೆ ತಯಾರಿಯನ್ನ ನಡೆಸೋ ಸನ್ನಿವೇಶದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ ಅನ್ನ ಮಾಡ್ತು. ಆಗಲೂ ಕೂಡ ಒಂದಷ್ಟು ಯುದ್ಧ ವಿಮಾನಗಳು, ಡ್ರೋನ್ಗಳನ್ನು ಸಪ್ಲೈ ಮಾಡಿತ್ತು. ಆ ನಂತರದಲ್ಲಿ ಇಲ್ಲ ಅಂತ ಹೇಳ್ಕೊಂಡಿತ್ತು. ಮತ್ತು ನಿನ್ನೆ ಕೂಡ ಒಂದಷ್ಟು ಕರಾಚಿಗೆ ಟರ್ಕಿ ಕಳಿಸ್ಕೊಟ್ಟಿರುವಂತಹ ಡ್ರೋನ್ಗಳು ಬಂದು ಹಿಡಿದಿತ್ತು. ಅದರ ಬಳಕೆಯನ್ನು ನಿರಂತರವಾಗಿ ಪಾಕಿಸ್ತಾನ ನಡೆಸ್ಕೊಂಡು ಬಂದಿದೆ. ಪರಿಣಾಮಗಳು ಅದರ ಟರ್ಕಿಯ ಡ್ರೋನ್ ಅವಶೇಷಗಳು ಲಭ್ಯವಾಗಿದೆ. ಟರ್ಕಿಯ ಪಾತ್ರ ಎಷ್ಟು ಪ್ರಮುಖವಾಗಿದೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ವಿಚಾರದಲ್ಲಿ, ಭಾರತದ ವಿರುದ್ಧ ನಿಲ್ಲುವಂತಹ ವಿಷಯದಲ್ಲಿ ಅನ್ನೋದರಲ್ಲಿ ಸಾಬೀತಾಗ್ತಾ ಇದೆ. ಜನ ಇದನ್ನು ಕಂಡು ಒಂದು ಕಡೆಯಲ್ಲಿ ಕುತೂಹಲ, ಮಗದೊಂದು ಕಡೆಯಲ್ಲಿ ಗಾಬರಿ. ಇಷ್ಟು ದೊಡ್ಡ ಪ್ರಮಾಣದ ಡ್ರೋನ್ಗಳು, ಶೆಲ್ ದಾಳಿಗಳು ಆಗ್ತಾ ಇರೋ ಹೊತ್ತಿನಲ್ಲಿ ಏನಾಗುತ್ತೋ ಏನೋ, ನಾವು ಬದುಕಿರ್ತೀವೋ ಇಲ್ವೋ. ಒಂದು ಕಡೆಯಲ್ಲಿ ಸೈರನ್ ಮೊಳಗ್ತಾ ಇರುತ್ತೆ ಮೇಲಿಂದ ಮೇಲೆ, ಮತ್ತೊಂದು ಕಡೆಯಲ್ಲಿ ಶೆಲ್ ದಾಳಿಗಳಾಗ್ತಾ ಇದೆ. ರಾತ್ರಿ ಇಡೀ ನಾಗರಿಕರು ನಿದ್ದೆ ಮಾಡುವಂಥದ್ದಲ್ಲಿ ಪಾಕಿಸ್ತಾನ ನಿದ್ದೆ ಕೆಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ಕಡೆ ಸೇನೆ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಮಾಡೋ ಮೂಲಕವಾಗಿ ಹಗಲು ಇರುಳು ಅನ್ನೋದೇ ಅವರು ಸತತ ಪಾಕಿಸ್ತಾನದ ಪ್ರಯತ್ನಗಳನ್ನು ವಿಫಲಗೊಳಿಸುವಂತಹ ನಿಟ್ಟಿನಲ್ಲೂ ಕೂಡ ಮುಂದುಡಿಯನ್ನು ಇಡ್ತಾ ಇದ್ದಾರೆ. ಟರ್ಕಿ ಎಂತಹ ನರಿ ಬುದ್ಧಿ ಪಾಕಿಸ್ತಾನದ ರೀತಿಯಲ್ಲಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಹಲವಾರು ರೀತಿಯಲ್ಲಿ ಭಾರತದ ನೆರವನ್ನು ಪಡ್ಕೊಂಡಿತ್ತು. 2023ರ ಅರ್ಥಕ್ವೇಕ್ನ ನೆನಪು ಮಾಡಿಕೊಂಡ್ರೂ ಕೂಡ ಟರ್ಕಿ ಬಹಳ ದೂರ ಏನಿರಲಿಲ್ಲ. ಯಾಕಂದರೆ ಆ ಸಂದರ್ಭದಲ್ಲೂ ಕೂಡ ಆಪರೇಷನ್ ದೋಸ್ತ ಅಂತ ಹೇಳಿ ಹಲವಾರು ರೀತಿಯ ನೆರವುಗಳನ್ನು ಭಾರತ ಕೊಟ್ಟಿತ್ತು. ಬಟ್ ಟರ್ಕಿ ಮಾಡ್ತಿರೋದೇನು? ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲಾರಿಂದ. ಪವಿತ್ರ, ಟರ್ಕಿಯ ಡ್ರೋನ್ ಬಳಕೆ ಆಗಿದೆ ಅನ್ನೋದನ್ನ ಆರಂಭಿಕ ದಿನದಿಂದಲೂ ಕೂಡ ಯಾವ ಡ್ರೋನ್ ದಾಳಿಯನ್ನ ಪಾಕಿಸ್ತಾನ ನಡೆಸ್ತಾ ಇತ್ತೋ ಆಗ್ಲಿಂದಲೂ ಕೂಡ ಪ್ರೂವ್ ಆಗಿದೆ. ಈಗ ಮತ್ತೊಮ್ಮೆ ಅದಕ್ಕೆ ರುಜುವಾತು ಸಿಕ್ಕಿದೆ. ಟರ್ಕಿಯ ಡ್ರೋನ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಅದು ನೆಲಕ್ಕೆ ಅಪ್ಪಳಿಸಿ ನಂತರದಲ್ಲಿ ಅದು ಸಿಕ್ಕಿರೋದಾ ಹೇಗೆ? ಇಲ್ಲ, ಕಾಮಿಕಾಜೆ ಡ್ರೋನ್ ಅನ್ನ ಅದು ಆಗಸದಲ್ಲೇ ಹೊಡೆದು ಹಾಕಿದ್ದಾರೆ ನಮ್ಮ ಡಿಫೆನ್ಸ್ ಟೀಮ್. ಈಗ ಮೊನ್ನೆ ಭಾರತ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದು ಕೂಡ ಕಾಮಿಕಾಜೆ ಡ್ರೋನ್ ನ ಮೂಲಕ. ಅದು ತುಂಬಾ ಪವರ್ಫುಲ್ ಆಗಿತ್ತು. ಆದ್ರೆ ಈಗ ಅದೇ ಪ್ರಯೋಗವನ್ನ, ಅತ್ಯಂತ ಹೆಚ್ಚು ಸ್ಫೋಟಕ ಹೊತ್ತಿರುವಂತಹ ಕಾಮಿಕಾಜೆ ಡ್ರೋನ್ ನ ಕಳಿಸ್ಕೊಟ್ಟಿತ್ತು ಪಾಕಿಸ್ತಾನ. ಅದರಲ್ಲೂ ಕೂಡ ಪಂಜಾಬ್ ಅಮೃತ್ಸರವನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿರುವಂತಹ ದಾಳಿ ಅದು. ಒಂದು ವೇಳೆ ಏನಾದ್ರೂ ಆಗಿದ್ದಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಹಾನಿ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದಲೇ ಜನವಸತಿಯ ಪ್ರದೇಶವನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ರು. ಆದ್ರೆ ಭಾರತದ ಏರ್ ಡಿಫೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಡ್ರೋನ್ ಅನ್ನ ಕೂಡ ಹೊಡೆದು ಉರುಳಿಸಿದೆ, ಆಗಸದಲ್ಲೇ ಹೊಡೆದು ಉರುಳಿಸಿದೆ. ಜೊತೆಗೆ ಅದರ ಪಾರ್ಟ್ ಏನಿದೆ ಅದು ಕೂಡ ಜನವಸತಿ ಪ್ರದೇಶದ ಮೇಲೆ ಬಿದ್ರೆ ಅಪಾಯ ಆಗ್ಬೋದು ಅನ್ನುವಂತಹ ಮುನ್ಸೂಚನೆಯಿಂದ ಸೇಫ್ ಆಗಿರುವಂತಹ ಪ್ರದೇಶದಲ್ಲೇ ಹೊಡೆದು ಉರುಳಿಸಲಾಗಿದೆ. ಸೊ ಈಗ ಅದರ ಬಿಡಿ ಭಾಗಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಪವಿತ್ರ, ಈಗ ಈ ಕಾಮಿಕಾಜೆ ಬಗ್ಗೆ ಹೇಳ್ತಾ ಇದ್ರಿ. ಕಾಮಿಕಾಜೆ ನಮ್ಮ ಕಾಮಿಕಾಜೆಯ ಸಾಮರ್ಥ್ಯಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಅಂತ ಅಂದರೆ ನಮ್ಮದೇ ಅತಿ ಹೆಚ್ಚು ಸ್ಟ್ರಾಂಗ್ ಅಂತ ಹೇಳಬಹುದಾ ಇದನ್ನು ಕಂಪೇರ್ ಮಾಡಿದ್ರೆ? ಯಾಕಂದರೆ ನಮ್ಮ ಕಾಮಿಕಾಜೆಯನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಅದು ಬಹಳಷ್ಟು ಡ್ಯಾಮೇಜನ್ನು ಪಾಕಿಸ್ತಾನದ ಭಾಗದಲ್ಲಿ ಮಾಡಿತ್ತು. ಈಗ ಇದನ್ನು ಆಗಸ್ಟಲ್ಲೇ ನಮ್ಮ ಸೇನೆ ಹೊಡೆದ ಹಾಕಿದೆ ಅಂತ ಅಂದರೆ ಇದರ ಸಾಮರ್ಥ್ಯ ಹಾಗಾದರೆ ಈ ಚೀನಾದ ಡ್ರೋನ್ಗಳ ರೀತಿಯೇ ಅಂತ ಭಾವಿಸ್ಬೋದಾ?
ಒಂದು ಏರ್ ಡಿಫೆನ್ಸ್ ಪ್ರಬಲ ಆಗಿಲ್ಲ ಅನ್ನೋದಕ್ಕೆ ಪಾಕಿಸ್ತಾನ ಮತ್ತೆ ಮತ್ತೆ ಸಾಕ್ಷಿಯನ್ನ ಕೊಡ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ವೈಫಲ್ಯ ಆಗಿದೆ. ಯಾವುದು ರೀತಿ ರಡಾರ್ಗಳ ಮಾಹಿತಿ ಆಗ್ಲಿ ಅದು ಯಾವುದು ಕೂಡ ಆಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಈಗಾಗಲೇ ಧ್ವಂಸ ಕೂಡ ಮಾಡ್ತಾ ಇದೆ ಭಾರತ. ಹಾಗಾಗಿ ಅವರಿಗೆ ಅವರ ಪ್ರಬಲವಾಗಿಲ್ಲ. ಯಾವುದೇ ರೀತಿಯಲ್ಲಿ ಡ್ರೋನ್ ದಾಳಿಯಾದಂತಹ ಸಂದರ್ಭದಲ್ಲಿ ಅದನ್ನ ಏರ್ ಡಿಫೆನ್ಸ್ ಮೂಲಕ ನಿಷ್ಕ್ರಿಯಗೊಳಿಸುವಂತಹ ಇದಿರ್ಬೇಕು, ತಾಕತ್ತಿರ್ಬೇಕು. ಆದ್ರೆ ಆ ಪವರ್ ಏನಿದೆ ಅವರಲ್ಲಿ ತುಂಬಾ ಕಡಿಮೆ ಇದೆ. ಅದ್ರ ಜೊತೆಗೆ ಭಾರತ ಯಾವ ರೀತಿ ಉತ್ತರವನ್ನ ಕೊಡ್ತಾ ಇದೆ ಅಂದ್ರೆ ಅವರು ತೀರಾ ಎಷ್ಟೇ ಅಡ್ವಾನ್ಸ್ ಆಗಿರುವಂತಹ ಕ್ಷಿಪಣಿಯನ್ನ ಹಾರಿಸ್ಲಿಗ ಖಂಡಾಂತರ ಕ್ಷಿಪಣಿಯನ್ನ ಹಾರಿಸಿದ್ರು, ಅದನ್ನ ಕೂಡ ಆ ಕ್ಷಿಪಣಿಯನ್ನ ಕೂಡ ಭಾರತ ವಿಫಲಗೊಳಿಸಿತ್ತು. ಜೊತೆಗೆ ಈಗ ಅಡ್ವಾನ್ಸ್ಡ್ ಕಾಮಿಕಾಜೆ ಡ್ರೋನ್ ಅನ್ನ ಕೂಡ ಹರಿಯ ಬಿಟ್ಟಿದ್ರು. ಈಗ ಅದೇ ಕಾಮಿಕಾಜೆ ಡ್ರೋನ್ ಅಲ್ಲಿ ಯಾವ ರೀತಿ ದೊಡ್ಡ ಮಟ್ಟದ ಧ್ವಂಸ ಕೃತ್ಯವನ್ನ ಮಾಡಿತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಆದ್ರೆ ಪ್ರಬಲವಾಗಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮಲ್ಲಿ ಇರೋದ್ರಿಂದ ಅದೆಲ್ಲವನ್ನ ಕೂಡ ನಿಷ್ಕ್ರಿಯಗೊಳಿಸುವಂತಹ ಕೆಲಸವನ್ನ ಈಗ ವಾಯುಪಡೆ ಮಾಡಿದೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ. ಪಾಕಿಸ್ತಾನದ ಪ್ರಯತ್ನಗಳನ್ನು ಮಣ್ಣು ಮುಕ್ಕಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಹಲವಾರು ಭಾಗಗಳಲ್ಲಿ ಪಾಕಿಸ್ತಾನ ಪ್ರಯತ್ನವನ್ನು ನಡೆಸಿತ್ತು. ಪ್ರತಿಯಾಗಿ ಭಾರತೀಯ ಸೇನೆ ಕೂಡ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಈ ಮೂಲಕವಾಗಿ ಪಾಕಿಸ್ತಾನದ ಯಾವುದೇ ವಿಮಾನಗಳ ಹಾರಾಟ ಇರಲಿ ಅಥವಾ ಲ್ಯಾಂಡಿಂಗ್ ಇರಲಿ ಇದೆಲ್ಲವೂ ಕೂಡ ಆಗದೇ ಇರುವಂತಹ ಪ್ರಯತ್ನಕ್ಕೆ ಭಾರತ ಹೆಜ್ಜೆ ಇಟ್ಟಿದೆ. ಪಾಕಿಸ್ತಾನದ ಬೇಸ್ ಏನಿದೆ ಸೇನಾ ನೆಲೆ ನೂರ್ ಖಾನ್, ಅಲ್ಲಿಯೂ ಕೂಡ ಇದ್ದಂತಹ ಸೇನಾ ನೆಲೆಯನ್ನು ಧ್ವಂಸ ಮಾಡಲಾಗಿದೆ. ಏರ್ಪೋರ್ಟ್ ಮುರಿದ್, ಬೇಸ್ ಸರ್ಗೋಧಾ, ಬೇಸ್ ಲಾಹೋರ್ ಮತ್ತು ಪೇಶ್ವರ್, ಭೈಜಲ್, ಸಖೇಸರ್, ಪೇಶಾವರ್ ಒಟ್ಟು 9 ಕಡೆಗಳಲ್ಲಿ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ರೈಟ್ ನೌ 8 ಕಡೆಗಳಲ್ಲಿ ಆ ದಿಕ್ಕನ್ನು ಇಂತಿಂಥ ಕಡೆಗಳಲ್ಲಿ ಮಾಡಿದ್ದೀವಿ ಅಂತ ಖುದ್ದು ಇದರ ಬಗ್ಗೆ ಸೇನಾ ಮುಖ್ಯಸ್ಥರುಗಳೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೇನಾ ಸಿಬ್ಬಂದಿಗಳು ಈ ಬಗ್ಗೆ ಬೆಳಗ್ಗೆ ಬ್ರೀಫಿಂಗ್ ಮಾಡಿದಂಥ ಹೊತ್ತಿನಲ್ಲಿ ಸುಳ್ಳು ಹೇಗೆ ಹೇಳ್ತಾ ಇದೆ ಪಾಕಿಸ್ತಾನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲ್ಲೆಲ್ಲಿ ಪಾಕಿಸ್ತಾನದ ಸೇನಾ ಬೇಸ್ಗಳನ್ನ ಎಲ್ಲೆಲ್ಲಿ ಉಡೀಸ್ ಮಾಡಿದ್ದೀವಿ ಅನ್ನುವಂತಹ ವಿವರಗಳನ್ನು ಕೂಡ ಕೊಟ್ಟರು. ಹೀಗಾಗಿ ಒಟ್ಟಾರೆಯಾಗಿ 8 ಕಡೆಗಳಲ್ಲಿ ಏರ್ಬೇಸನ್ನು ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ. ಅರ್ಥಾತ್ ಪಾಕಿಸ್ತಾನ ನಾಗರಿಕ ವಿಮಾನಗಳನ್ನು ಬಳಕೆ ಮಾಡಿಕೊಂಡು ಕೂಡ ಈ ದಾಳಿಗೆ ಹೆಜ್ಜೆ ಇಟ್ಟಿತ್ತು. ಮತ್ತೊಂದು ಕಡೆಯಲ್ಲಿ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಸನ್ನದ್ಧವಾಗಿತ್ತು. ಅದಕ್ಕೆ ಮತ್ತು ಸಪ್ಲೈ ಮಾಡ್ತಾ ಇದ್ದಂತಹ ಯುದ್ಧ ಸಾಮಗ್ರಿಗಳು ಅವ್ಯಾವು ಕೂಡ ಸರಬರಾಜು ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ನಡೆಸಿದ್ದು ಸಕ್ಸಸ್ ಕೂಡ ಆಗಿದೆ ಭಾರತೀಯ ಸೇನೆ. ಹಾಗಾಗಿ ಪಾಕಿಸ್ತಾನದ ಏರ್ಫೋರ್ಸ್ ಬೇಸಸ್ ಎಲ್ಲವೂ ಕೂಡ ನಿರ್ನಾಮವಾಗಿದೆ. ಒಟ್ಟು 8 ಕಡೆಯಲ್ಲಿ ಸಂಪೂರ್ಣವಾಗಿ ಉಡೀಸ್ ಮಾಡಿದ್ದಾಗಿ ಈಗಾಗಲೇ ಭಾರತೀಯ ಸೇನೆ ಹೇಳ್ತಾ ಇದೆ. ಇದರ ಪ್ರಕಾರವಾಗಿ ಈಗ ಪಾಕಿಸ್ತಾನಕ್ಕೆ ಇನ್ನಷ್ಟು ಟೆನ್ಷನ್ ಶುರುವಾಗುತ್ತೆ. ತನ್ನ ಬಳಿ ಇದ್ದಂತಹ ಡ್ರೋನ್ಗಳು ಶೆಲ್ಗಳನ್ನು ಮೇಲಿಂದ ಮೇಲೆ ಅಟ್ಯಾಕ್ ಮಾಡ್ತಿತ್ತು. ಎಲ್ಲವೂ ಕೂಡ ಬರಿದಾದ ನಂತರದಲ್ಲಿ ಅದರ ಸಪ್ಲೈ ಆಗಬೇಕಲ್ಲ. ಏರ್ಬೇಸೇ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಹೇಗವು ಲ್ಯಾಂಡಿಂಗ್ ಆಗುತ್ತೆ, ಹೇಗೆ ಸಪ್ಲೈ ಆಗುತ್ತೆ ಅನ್ನುವಂತಹ ಕುತೂಹಲವೂ ಕೂಡ ಇದೆ. ಓವರಾಲ್ ಎಲ್ಲ ಕಡೆಗಳಲ್ಲೂ ಕೂಡ ಏರ್ಬೇಸ್ಗಳನ್ನು ಮುಗಿಸುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ.